ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸಿನಕಾಯಿ ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಡಿ. ಆಮೇಲೆ ಒಂದು ಕುಕ್ಕರಲ್ಲಿ 1 ಕಪ್ ರೈಸ್, 1 ಕಪ್ ತೊಗರಿಬೇಳೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿದಾದಮೇಲೆ 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್ನ ನಾನು ಆ್ಯಡ್ ಮಾಡಿರೋದು. ಆ್ಯಂಡ್ ಜೊತೆಗೆ ರಾತ್ರಿ ಒಣ ಬಟಾಣಿನ ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ಅದು ಕೂಡ 1/2 ಕಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿಣ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಬೇಕು, ಸೊ ದಟ್ ಎಲ್ಲ ಚೆನ್ನಾಗಿ ಬೆಂದುತ್ತೆ. ಓಕೆ, ಆ್ಯಡ್ ಮಾಡಿಬಿಟ್ಟು ಇವಾಗ 1 ಕಪ್ ರೈಸ್, 1 ಕಪ್ ತೊಗರಿಬೇಳೆಗೆ 6 ಕಪ್ಪು ನಾವಿಲ್ಲಿ ನೀರನ್ನು ಆ್ಯಡ್ ಮಾಡಬೇಕು. ಸೊ ನೀರೆಲ್ಲ ಕರೆಕ್ಟ್ ನಾನು ಹೇಳೋ ಮೆಷರ್ಮೆಂಟಲ್ಲೇ ನೀವು ಆ್ಯಡ್ ಮಾಡಿದರೆ ಬಿಸಿಬೇಳೆಬಾತ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಒಂದು ಮೆಷರ್ಮೆಂಟಿಂದ 4 ಜನರು ಆರಾಮಾಗಿ ಊಟ ಮಾಡ್ಬೋದು. ಆಮೇಲೆ ಈ ರೀತಿಯಾಗಿ ಒಂದು ಸಲ ಕಲಿಸ್ಬಿಟ್ಟು ಹೈ ವಿಷಲ್ ಅಂದರೆ ಹೈ ಫ್ಲೇಮ್ ಮೇಲೆ 2 ವಿಷಲ್ನ ನೀವು ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಮತ್ತೊಂದು ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಆಯಿಲ್ ಕೂಡ ಬೆಚ್ಚಗಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿ ಚಟಪಟ ಅಂತ ಸೌಂಡ್ ಬರಬೇಕಾದ್ರೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡಿರೋದು. ಆ್ಯಂಡ್ ಇದು ಬ್ರೌನ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡಿ, ಗೋಲ್ಡನ್ ಬ್ರೌನ್. ಆಮೇಲೆ ಇಲ್ಲಿ ನಾನು 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಆ್ಯಡ್ ಮಾಡಿರೋದು. ಆ್ಯಂಡ್ ಈ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗೋ ಅವಶ್ಯಕತೆ ಬೇಡ. ಸ್ವಲ್ಪ ಒಂದು 60% ಕುಕ್ ಆದರೆ ಸಾಕು, ಹಸಿ ವಾಸನೆ ಹೋದರೆ ಸಾಕು. ಆಮೇಲೆ ಹುಣಸಿನಕಾಯಿ ಚೆನ್ನಾಗಿ ಕಿವುಚ್ಬಿಟ್ಟು ರಸನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ್ಮೇಲೆ ಒಂದು ಸಲ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಿದ್ದಾದಮೇಲೆ ಹೊರಗಡೆ 10 ರುಪೀಸ್ ಪ್ಯಾಕೆಟ್ ಬಿಸಿಬೇಳೆಬಾತ್ ಸಿಗುತ್ತೆ ಅಲ್ವಾ, ಸೊ ಅದನ್ನು ನಾನು 2 ಪ್ಯಾಕೆಟ್ಸ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. 2 ಪ್ಯಾಕೆಟ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿಸಿಬೇಳೆಬಾತ್. ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಲೋ ಫ್ಲೇಮ್ ಮೇಲೆ ಮಾಡಿ, ಇಲ್ಲಾಂತಂದರೆ ಈ ಪೌಡರೆಲ್ಲ ಸೀದೋಗುತ್ತೆ. ಆಮೇಲೆ ನಾವು 6 ಕಪ್ಪು ಮೊದಲು ನೀರು ಆ್ಯಡ್ ಮಾಡಿದ್ವಿ ಅಲ್ವಾ ಕುಕ್ಕರಲ್ಲಿ. ಆ್ಯಂಡ್ ಇವಾಗ ಇದಕ್ಕೆ 4 ಕಪ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಡಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವೇನು ಕುಕ್ಕರಲ್ಲಿ ರೈಸ್ ಹಾಕಿದ್ವಿ ಅಲ್ಲ, ಸೊ ಅದು ವಿಷಲೆಲ್ಲ ತಣ್ಣಗಾದಮೇಲೆ ಓಪನ್ ಮಾಡಿಬಿಟ್ಟು ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ, ಚೆನ್ನಾಗಿ ಕುಕ್ ಆಗೋಗಿರುತ್ತೆ. ಆ್ಯಂಡ್ ಜಾಸ್ತಿ ಕೂಡ ತಿರುಗ್ಸಕ್ಕೆ ಹೋಗಬೇಡಿ, ಇಲ್ಲಾಂತಂದರೆ ಕಿಚಡಿ ಟೈಪ್ ಆಗೋಗ್ಬಿಡುತ್ತೆ ನಮ್ಮ ರೈಸ್. ಸೊ ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಎಲ್ಲ ಕುಕ್ ಆಗಿದೆ ಇವಾಗ. ಆ್ಯಂಡ್ ಸೈಡಲ್ಲಿ ನಾವೇನು ಕುದಿಯೋದಕ್ಕೆ ಇಟ್ಟಿದ್ವಿ, ಸೊ ಇದು ಕೂಡ ಈ ರೀತಿಯಾಗಿ ಕುದಿಯಬೇಕು. ಸೊ ಕುದಿಯುವಾಗ ಆಮೇಲೆ ಆ ರೈಸ್ನ ನಾವಿವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆ್ಯಂಡ್ ಹುಷಾರಾಗಿ ಟ್ರಾನ್ಸ್ಫರ್ ಮಾಡಿ. ಇದು ಕುದೀತಾ ಇರುತ್ತೆ ಅಲ್ವಾ, ನಮ್ಮ ಕೈಗೆ ಶೆಕೆ ಹತ್ತೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಮೇಲಿಂದ ಆ್ಯಡ್ ಮಾಡಿ. ಸೊ ಈ ರೀತಿಯೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಓಕೆ, ಆ್ಯಂಡ್ ಇದಕ್ಕೆ ಜಾಸ್ತಿ ಕುಕ್ ಮಾಡೋ ಕೂಡ ಅವಶ್ಯಕತೆ ಇರಲ್ಲ, ಆಲ್ರೆಡಿ ಎಲ್ಲ ನಾವು ಕುಕ್ ಮಾಡಿರ್ತೀವಲ್ವ. ಸೊ ಸುಮ್ಮನೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಈ ಸ್ಟೇಜಲ್ಲಿ ನಿಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ನಾನು 1 ಸ್ಪೂನ್ ಅಗೇನ್ ನಾನು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ಈ ರೀತಿ ಕುದಿಯೋದಕ್ಕೆ ಬಿಡಿ. ಸೊ 2 ನಿಮಿಷ ಆದಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳನ ಮುಚ್ಚಿಬಿಡಿ. ನಮ್ಮ ಒಂದು ಬಿಸಿಬೇಳೆಬಾತ್ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡಬೇಡಿ. ಆ್ಯಂಡ್ ತುಂಬಾ ಹೆಲ್ದಿ ಕೂಡ. ಓಕೆ, ಸೊ ಈ ರೀತಿಯಾಗಿ ಮುಚ್ಚಳನ ಮುಚ್ಚಿಬಿಟ್ಟು ಬಿಸಿಯಾಗಿ ಬಿಸಿಬೇಳೆಬಾತನ್ನ ಸರ್ವ್ ಮಾಡಿ. ಬಿಸಿ ಇದ್ರೇ ಈ ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಲೆ ಖಾರ ಬೂಂದಿ ಅಥವಾ ಈ ರೀತಿ ಏನಾದರೂ ಮಿಕ್ಸರ್ ಆ್ಯಡ್ ಮಾಡಿ ತಿನ್ನೋದ್ರಿಂದ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ. ಬಾಯ್ ಬಾಯ್.